ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ದ್ರೋಣಾಚಾರ್ಯರಿಂದ ಶಿಷ್ಯರ ಪರೀಕ್ಷೆ. ಕೌರವ ಪಾಂಡವರು ವಿದ್ಯಾಭ್ಯಾಸದ ಕೊನೆಯ ಹಂತದಲ್ಲಿದ್ದರು. ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಪರಿಣಿತರಾಗಿದ್ದರು. ಅರ್ಜುನನು ಧನುರ್ವಿದ್ಯೆಯಲ್ಲಿ, ಭೀಮಸೇನ ದುರ್ಯೋಧನರು ಗದಾಯುದ್ಧದಲ್ಲಿ, ಯುಧಿಷ್ಠರನು ರಥದಲ್ಲಿದ್ದು ಯುದ್ಧವನ್ನು ಮಾಡುವುದರಲ್ಲಿ, ಅಶ್ವತ್ಥಾಮನು ಶಸ್ತ್ರವಿದ್ಯೆಯಲ್ಲಿ, ನಕುಲ ಸಹದೇವರು ಖಡ್ಗವಿದ್ಯೆಯಲ್ಲಿ ನಿಪುಣರಾಗಿದ್ದರು. ದುಶ್ಯಾಸನ ಮುಂತಾದವರು ಸಹ ಉತ್ತಮ ವೀರರೆನಿಸಿದ್ದರು. ದ್ರೋಣರ ಶಿಷ್ಯರಲ್ಲಿ ಬಿಲ್ವಿದ್ಯೆಯಲ್ಲಿ ಕುಶಲನಾದ ಅರ್ಜುನನು ಅತಿರಥ ಎಂದೆನಿಸಿದನು. 60,000 ಜನರೊಂದಿಗೆ ಒಂದೇ ಬಾರಿ ಯುದ್ಧ ಮಾಡಿ ಗೆಲ್ಲುವ ಶಕ್ತಿ ಅವನಲ್ಲಿತ್ತು. ಒಮ್ಮೆ ಎಲ್ಲರೂ ಊಟ ಮಾಡುತ್ತಿದ್ದಾಗ ದೀಪ ಆರಿಹೋಯಿತು. ಬೆಳಕಿಲ್ಲದಿದ್ದರೂ ಅರ್ಜುನನು ಮಾತ್ರ ಊಟ ಮುಗಿಸಿದ್ದನು. ಅನಂತರದಲ್ಲಿ ಕತ್ತಲನಲ್ಲಿಯೂ ಸಹ ಬಾಣ ಪ್ರಯೋಗದ ಸಾಮರ್ಥ್ಯವನ್ನು ಗಳಿಸಿದನು. ಸತತ ಅಭ್ಯಾಸದಿಂದ ಗುರಿಯನ್ನು ಸಾಧಿಸಿದ ಅರ್ಜುನನನ್ನು ದ್ರೋಣಾಚಾರ್ಯರೂ ಸಹ ಮೆಚ್ಚಿದರು. ಅರ್ಜುನನಂತೆ ಕೈಚಳಕ ಉಳಿದವರಲ್ಲಿ ಕಂಡುಬಂದಿರಲಿಲ್ಲ. ಧನುರ್ವಿದ್ಯಾ ಪರಿಣಿತರಾದ ತನ್ನ ಶಿಷ್ಯರನ್ನು ಗುರಿ ಹೊಡೆಯುವುದರಲ್ಲಿ ಪರೀಕ್ಷಿಸಲು ದ್ರೋಣರು ಒಂದು ಏರ್ಪಾಡು ಮಾಡಿದರು. ಶಿಲ್ಪಿಯಿಂದ ಒಂದು ಕೃತ್ರಿಮವಾದ ಭಾಸಪಕ್ಷಿಯನ್ನು ಮಾಡಿಸಿ ಅದನ್ನು ಅವರಿಗೆ ತಿಳಿಯದಂತೆ ಒಂದು ಮರದ ತುದಿಗೊಂಬೆಗೆ ಕಟ್ಟಿಸಿ ಎಲ್ಲರನ್ನೂ ಕರೆದು, ಹುಡುಗರಿರ, ನಿಮ್ಮ ನಿಮ್ಮ ಬಿಲ್ಲು ಬಾಣಗಳನ್ನು ತಂದು ಈ ಮರದ ಎದುರಾಗಿ ನಿಂತುಕೊಳ್ಳಿ. ನಾನು ಹೇಳಿದಾಗ ಅಗೋ ಆ ಹಕ್ಕಿಯ ತಲೆಗೆ ಹೊಡೆದು ಅದನ್ನು ಬೀಳಿಸಬೇಕು. ನಾನು ಒಬ್ಬೊಬ್ಬರನ್ನಾಗಿ ಕರೆಯುತ್ತೇನೆ ಎಂದು ಹೇಳಿ ಮೊದಲು ಯುಧಿಷ್ಠರನನ್ನು ಕರೆದು, ಯುಧಿಷ್ಠಿರ, ಬಾಣಸಂಧಾನ ಮಾಡಿಕೊಂಡು ಸಿದ್ಧನಾಗು. ನಾನು ಹೇಳಿದಾಗ ಅದನ್ನು ಬಿಡು ಎಂದರು. ಯುಧಿಷ್ಠರನು ಸಿದ್ಧನಾಗಲು ಒಂದು ಕ್ಷಣ ಬಿಟ್ಟುಕೊಂಡು, ದ್ರೋಣರು, ಆ ಮರದ ತುದಿಯಲ್ಲಿರುವ ಹಕ್ಕಿ ಕಾಣುತ್ತದೆಯೇ ರಾಜ ಎಂದು ಕೇಳಿದರು. ಯುಧಿಷ್ಠರ, ಕಾಣುತ್ತದೆ ಗುರುಗಳೇ ಎಂದನು. ದ್ರೋಣರು ಇನ್ನೊಂದು ಕ್ಷಣ ಬಿಟ್ಟುಕೊಂಡು, ಆ ಮರ, ನಾನು, ನಿನ್ನ ತಮ್ಮಂದಿರು ಎಲ್ಲರೂ ಕಾಣುತ್ತೇವೆಯೇ ಎಂದು ಕೇಳಿದರು. ಯುಧಿಷ್ಠರನು, ಆ ಮರ, ನೀವು, ನನ್ನ ತಮ್ಮಂದಿರು, ಹಕ್ಕಿ ಎಲ್ಲವೂ ಕಾಣುತ್ತದೆ. ಹೀಗೆಯೇ ಮತ್ತೆ ಮತ್ತೆ ಉತ್ತರ ಕೊಡಲು ದ್ರೋಣರು ಅಸಂತುಷ್ಟರಾಗಿ, ಹೋಗು ಆಚೆ, ನಿನ್ನಿಂದ ಈ ಲಕ್ಷ್ಯವನ್ನು ಭೇದಿಸುವುದು ಸಾಧ್ಯವಿಲ್ಲ ಎಂದು ಕಳುಹಿಸಿಬಿಟ್ಟರು. ಆಮೇಲೆ ದುರ್ಯೋಧನ ಮೊದಲಾದವರೆಲ್ಲ ಹೀಗೆಯೇ ಒಬ್ಬೊಬ್ಬರನ್ನಾಗಿ ಕರೆದು ಕೇಳಿದರು. ಎಲ್ಲರೂ ಹಾಗೆಯೇ ಉತ್ತರ ಕೊಟ್ಟರು. ಅನಂತರ ದ್ರೋಣರು ನಗು ಮುಖದಿಂದ ಅರ್ಜುನನನ್ನು ಕರೆದು, ಮಗು, ಈಗ ನೀನು ಇದನ್ನು ಹೊಡೆಯಬೇಕು. ನಾನು ಬಿಡು ಎಂದಾಗ ಬಾಣ ಬಿಡಬೇಕು. ಬಿಲ್ಲು ಬಗ್ಗಿಸಿ ಸಿದ್ಧನಾಗು ಎಂದರು. ಅದರಂತೆ ಅವನು ಬಿಲ್ಲನ್ನು ಗುಂಡಾಗಿ ಬಗ್ಗಿಸಿ ಲಕ್ಷ್ಯವನ್ನು ನೋಡುತ್ತಾ ನಿಲ್ಲಲು ಒಂದು ಕ್ಷಣ ಬಿಟ್ಟುಕೊಂಡು ದ್ರೋಣರು ಮಿಕ್ಕವರನ್ನು ಕೇಳಿದಂತೆಯೇ, ಆ ಹಕ್ಕಿಯನ್ನು, ಮರವನ್ನು, ನನ್ನನ್ನು ನೋಡುತ್ತಿದೆಯೋ ಎಂದು ಕೇಳಿದರು. ಅರ್ಜುನನು, ಭಾಸಪಕ್ಷಿ ಮಾತ್ರ ಕಾಣುತ್ತದೆ, ಮರವಾಗಲಿ ನೀವಾಗಲಿ ಕಾಣುವುದಿಲ್ಲ ಎಂದು ಉತ್ತರ ಕೊಟ್ಟನು. ದ್ರೋಣರಿಗೆ ಸಂತೋಷವಾಯಿತು. ಮತ್ತೊಂದು ಕ್ಷಣ ಬಿಟ್ಟು, ಹಕ್ಕಿ ಕಾಣುತ್ತದೆಯೋ ಇನ್ನೊಂದು ಸಲ ಹೇಳು ಎಂದರು. ಅರ್ಜುನನು, ಹಕ್ಕಿಯ ತಲೆ ಮಾತ್ರ ಕಾಣುತ್ತಿದೆ, ಅದರ ಮೈ ಕಾಣುವುದಿಲ್ಲ ಎಂದು ಉತ್ತರ ಕೊಟ್ಟನು. ಅರ್ಜುನನು ಹೀಗೆನ್ನುತ್ತಲೇ ದ್ರೋಣರಿಗೆ ಪರಮ ಸಂತೋಷವಾಯಿತು. ಮೈ ರೋಮಾಂಚನಗೊಂಡಿತು. ಬಿಡು ಎಂದು ಹೇಳಿದರು. ಅರ್ಜುನನು ಬಾಣ ಬಿಟ್ಟನು. ಹರಿತವಾದ ಆ ಬಾಣವು ಥಟ್ಟನೆ ಹೋಗಿ ಹಕ್ಕಿಯ ತಲೆಯನ್ನು ಕತ್ತರಿಸಿ ಕೆಡವಿತು. ಹೀಗೆ ಪರೀಕ್ಷೆಯಲ್ಲಿ ಅರ್ಜುನನು ಜಯಶೀಲನಾಗಲು ದ್ರೋಣರಿಗೆ ತೃಪ್ತಿಯಾಯಿತು. ಮತ್ತೊಂದು ದಿನ ದ್ರೋಣರು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮೊಸಳೆಯೊಂದು ಅವರ ಕಾಲನ್ನು ಹಿಡಿಯಿತು. ತಾವೇ ಅದರಿಂದ ಬಿಡುಗಡೆ ಪಡೆಯಬಹುದಾಗಿದ್ದರೂ ದ್ರೋಣರು, ಮೊಸಳೆಯು ತನ್ನ ಕಾಲನ್ನು ನುಂಗುತ್ತಿದೆ, ಶಿಷ್ಯರೇ, ನನ್ನನ್ನು ರಕ್ಷಿಸಿ ಎಂದು ಕೂಗಿದರು. ಅರ್ಜುನನು 5 ಬಾಣಗಳನ್ನು ಹೊಡೆದನು. ಮೊಸಳೆ ಮಾತ್ರ ಚೂರು ಚೂರಾಗಿತ್ತು. ಗುರುಗಳಿಗೆ ಏನೂ ತೊಂದರೆ ಆಗಿರಲಿಲ್ಲ. ಎಲ್ಲ ರಾಜಕುಮಾರರಿಗೂ ಅರ್ಜುನನ ಕೈಚಳಕವನ್ನು ತೋರಿಸಿ ಅವನ ನಿಪುಣತೆಯನ್ನು ದ್ರೋಣರು ಕೊಂಡಾಡಿದರು.
ಹಾಗೆ ಇದರಿಂದಲೂ ದ್ರೋಣರಿಗೆ ಅರ್ಜುನನ ಮೇಲೆ ಪ್ರೀತಿಯುಂಟಾಗಿ ಅವನು ತನ್ನ ಶಿಷ್ಯರಲ್ಲಿ ಅಗ್ರೇಸರ ಎನ್ನಿಸಿದನು. ತನ್ನ ಮೆಚ್ಚುಗೆಯನ್ನು ತೋರಿಸಲು ಅವನಿಗೆ ಬ್ರಹ್ಮಶಿರವೆಂಬ ಒಂದು ವಿಶಿಷ್ಟ ರೀತಿಯ ಅಸ್ತ್ರವನ್ನು ಕೊಟ್ಟು, ನೋಡು ಮಗು, ಈ ಅಸ್ತ್ರವು ಸಾಮಾನ್ಯವಾದುದಲ್ಲ. ಯಾರಾದರೂ ಅಮಾನುಷರು ನಿನ್ನ ಮೇಲೆ ಬಿದ್ದಾಗ ಮಾತ್ರ ಅವರನ್ನು ಕೊಲ್ಲಲು ಪ್ರಯೋಗಿಸಬೇಕು. ಸಾಮಾನ್ಯ ಮನುಷ್ಯನ ಮೇಲೆ ಎಂದಿಗೂ ಪ್ರಯೋಗಿಸಬಾರದು. ಹಾಗೇನಾದರೂ ಅಲ್ಪಬಲವುಳ್ಳವನ ಮೇಲೆ ಪ್ರಯೋಗಿಸಿದರೆ ಅದು ಪ್ರಪಂಚವನ್ನೇ ಸುಟ್ಟು ಹಾಕಿಬಿಡುತ್ತದೆ ಎಂದನು. ಅರ್ಜುನನು ಹಾಗೆಯೇ ಆಗಲಿ ಎಂದು ಕೈ ಮುಗಿದುಕೊಂಡು ನಿಂತು ಅದನ್ನು ಸ್ವೀಕರಿಸಿದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.